ಇಂದಿನಿಂದ ದುಬಾರಿ ದುನಿಯಾ ಶುರುವಾಗಿದೆ. ನೀರು, ಕರೆಂಟಿನಿಂದ ಹಿಡಿದು ನಗದು ವ್ಯವಹಾರಗಳು ಕೂಡ ಸಿಂಪ್ಲಿಫೈ ಆಗ್ತಾ ಇದೆ. ನೀರು ಬಿಲ್ಲು, ಕರೆಂಟ್ ಬಿಲ್ಲು ಜಾಸ್ತಿ ಆಗೋದು ನಿಶ್ಚಿತ. ಆರ್ಥಿಕ ವರ್ಷಕ್ಕೆ ಜನರಿಗೆ ಏಪ್ರಿಲ್‌ನ ಗ್ರ್ಯಾಂಡ್ ವೆಲ್ಕಮ್ ಅಲ್ಲಿಗೆ ಸಿಕ್ಕಂತಾಗಿದೆ. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಇವತ್ತಿನಿಂದ? ಡೀಟೇಲ್ಸ್ ಇದೆ. ತುಂಬಾ ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡೋಣ. ಇಂದಿನಿಂದ ದುಬಾರಿಯಾಗಲಿದೆ ದುನಿಯಾ. ಆರ್ಥಿಕ ವರ್ಷಕ್ಕೆ ಜನರಿಗೆ ಏಪ್ರಿಲ್ ಆಘಾತ. ಹೌದು, ಇಂದಿನಿಂದ ದೇಶದ ಆರ್ಥಿಕ ವರ್ಷ ಆರಂಭವಾಗಲಿದೆ. ಹಣಕಾಸು, ಬ್ಯಾಂಕಿಂಗ್, ಸಾರಿಗೆ, ತೆರಿಗೆ ಸೇರಿದಂತೆ ಹಲವು ದೈನಂದಿನ ಚಟುವಟಿಕೆಗಳು ಬದಲಾಗಲಿದೆ. ಇವು ಜನರ ಮೇಲೆ ನೇರ ಪರಿಣಾಮ ಬೀರಲಿವೆ. ನಗದು ವ್ಯವಹಾರ ಮತ್ತಷ್ಟು ದುಬಾರಿಯಾಗಲಿದೆ. ಆದಾಯ ತೆರಿಗೆ ಕಾಯ್ದೆಯಡಿ ಹೊಸ ನಿಯಮಗಳು ಜಾರಿಯಾಗಲಿದೆ. ನಗದು ಡೆಪಾಸಿಟ್ಗೂ ಮಿತಿ, ನಗದು ವಾಪಸ್ಗೂ ಮಿತಿ ಇರಲಿದ್ದು, ನಗದು ವ್ಯವಹಾರಕ್ಕೆ ಹೊಸ ಮಿತಿ ನಿಗದಿಗೊಳಿಸಲಾಗಿದೆ. ಬೇಕಾಬಿಟ್ಟಿ ನಗದು ವ್ಯವಹಾರಕ್ಕೆ ಬ್ರೇಕ್ ಹಾಕಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಹಲವು ಬದಲಾವಣೆಗಳನ್ನು ತಂದಿದ್ದು, ಜನರ ಮೇಲೆ ಹಲವು ಪರಿಣಾಮಗಳನ್ನು ಬೀರಲಿದೆ. ನಗದು ವ್ಯವಹಾರ ಮಾಡುವಾಗ ಎಚ್ಚರ ವಹಿಸಬೇಕಿತ್ತು. ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಆದಾಯ ತೆರಿಗೆ ಕಾಯ್ದೆಯಡಿ ಹೊಸ ನಿಯಮಗಳು ಏನು, ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಗದು ವ್ಯವಹಾರ ಹೇಗೆ? ಒಬ್ಬ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಪಡೆಯುವಂತಿಲ್ಲ. ಆಸ್ತಿ ಖರೀದಿ ವೇಳೆ 20,000ಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ. ಕೈ ಸಾಲ ಕೂಡ 20,000ಕ್ಕಿಂತ ಜಾಸ್ತಿ ನಗದು ರೂಪದಲ್ಲಿ ತೆಗೆದುಕೊಳ್ಳಬಾರದು. 20,000ಕ್ಕಿಂತ ಜಾಸ್ತಿ ನಗದು ರೂಪದಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ತೆಗೆದುಕೊಂಡ್ರೆ 100% ದಂಡ. ಸೆಕ್ಯೂರಿಟಿ ಡೆಪಾಸಿಟ್ 20,000ಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ವಾಪಸ್ ಕೊಟ್ರೆ 100% ದಂಡ ಬೀಳಲಿದೆ. ಈ ಬಗ್ಗೆ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡೋದು ಹೀಗೆ. ಯಾರೋ ಹತ್ರ ನೀವು ಸಾಲ ತೆಗೆದುಕೊಳ್ತೀರಾ, 1,00,000 ನೀವು ಹೋಗಿ ಡೆಪಾಸಿಟ್ ಮಾಡ್ತಾ ಹೋಗಿ. ನೀವು ಡೆಪಾಸಿಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಪ್ಯಾನ್ ನಂಬರ್ ಕೇಳ್ತಾರೆ ಅವರು. ಸೊ ಆ ಪ್ಯಾನ್ ನಂಬರ್ ಅಲ್ಲಿ ಹೋಗಿ ಕೂತ್ಕೊಂಡಿರು. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ ತಿಂಗಳು 1,00,000, 2,00,000, 3,00,000 ಆ ತರ ಖರ್ಚು ಮಾಡ್ತಾ ಹೋಗ್ತಾರೆ. ಅದನ್ನ ನಿಗದಿತ ಸಮಯದಲ್ಲಿ ಹಣ ಪಾವತಿನೂ ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಎಲ್ಲ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 50 ಲಕ್ಷ ಬಂದ ತಕ್ಷಣ ನೀವೇನ್ ಮಾಡ್ತೀರಾ, ಕ್ಯಾಶ್ ಡ್ರಾ ಮಾಡಿ ಕೊಡು ಅಂತ ಹೇಳ್ತಾರೆ. ಕ್ಯಾಶ್ ಡ್ರಾ ಮಾಡಿ ಕೊಟ್ಬಿಟ್ಟು ಈ ಒಂದು 10 ಲಕ್ಷದ ಮೇಲ್ಪಟ್ಟು ಆದಾಯದ ಏನು ಕ್ಯಾಶ್ ಡ್ರಾ ಆಗುತ್ತೆ, ಮತ್ತೆ ಎಗೇನ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇನ್ನು ನೀವು 1 ಲಕ್ಷ ಮೇಲ್ಪಟ್ಟು ಯಾವುದೇ ಒಂದು ಏನಪ್ಪಾ ಟಿವಿ ತೆಗೆದುಕೊಳ್ತೀರಾ, ಅಥವಾ 5 ಲಕ್ಷದ ಮೇಲ್ಪಟ್ಟು ಇತ್ತೀಚಿನ ದಿನಗಳಲ್ಲಿ 2 ವೀಲರ್ ತೆಗೆದುಕೊಳ್ತೀರಾ, ಕಾರ್ ತೆಗೆದುಕೊಳ್ತೀರಾ, ಆ ಮಾಹಿತಿ ಹೋಗಿ ಕೂತ್ಕೊಳ್ಳೋದು. ದುಬಾರಿ ದುನಿಯಾ ಜೇಬಿಗೆ ಕತ್ತರಿ. ನೀರು, ಕರೆಂಟ್, ಟೋಲ್ ಎಲ್ಲವೂ ಕಾಸ್ಟ್ಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ದರ ಏರಿಕೆ. ಇಂದಿನಿಂದ ಎಲ್ಲಾ ದುಬಾರಿ, ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ನೀರು, ಕರೆಂಟ್, ಟೋಲ್ ಸೇರಿ ಎಲ್ಲವೂ ದುಬಾರಿಯಾಗಲಿವೆ. ಕೇಂದ್ರ, ರಾಜ್ಯ ಸರ್ಕಾರಗಳೆರಡು ಜನಸಾಮಾನ್ಯರಿಗೆ ಬರೆ ಎಳೆದಿವೆ. ಇದು ಏಪ್ರಿಲ್ ಶಾಕ್. ನೀರಿನ ದರ, ವಿದ್ಯುತ್ ದರ ಏರಿಕೆ ರಾಜ್ಯ ಸರ್ಕಾರದ ಕೃಪೆಯಾದ್ರೆ, ಟೋಲ್ ದರ ಹೆಚ್ಚಳ ಕೇಂದ್ರ ಸರ್ಕಾರದ ಕೃಪೆ. ಟೋಲ್ ದರವು ಹೆಚ್ಚಳದ ಜೊತೆಗೆ ಪಾಸ್ ದರವು ಹೆಚ್ಚಳವಾಗಲಿದೆ. ಟ್ರೆಂಡಿಂಗ್ ಶುಲ್ಕ, ಕೆಲ ಕಂಪನಿಗಳ ವಾಹನಗಳ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಆದ್ರೆ ಈ ಬೆಲೆ ಏರಿಕೆ ನಡುವೆ ರಸ್ತೆ ಅಪಘಾತ, ಇನ್ಶೂರೆನ್ಸ್ಗೆ ಟ್ಯಾಕ್ಸ್ ನಿಂದ ವಿನಾಯಿತಿ ಇದ್ದು, ಎಂಎಸ್ಎಂಐಗಳಿಗೆ 25 ಲಕ್ಷ ತನಕ ಯಾವುದೇ ಅಡಮಾನ ಇಲ್ಲದೆ ಸಾಲ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾವುದು ದುಬಾರಿ? ಏಪ್ರಿಲ್ 1ರಿಂದ ಏನು ಹೆಚ್ಚಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಏಪ್ರಿಲ್ ಶಾಕ್, ದುಬಾರಿ ದುನಿಯಾ. ಬೆಂಗಳೂರಿನಲ್ಲಿ ನೀರಿನ ದರ 3% ಏರಿಕೆ ಫಿಕ್ಸ್. ಕಸ ವಿಂಗಡಣೆ ಮಾಡದಿದ್ರೆ ದಂಡ. ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಕೆ. ಉಪಚುನಾವಣೆ ಬಳಿಕ ಗೃಹ ಬಳಕೆ ವಿದ್ಯುತ್ ದರ ಏರಿಕೆ. ರಾಜ್ಯದ ಟೋಲ್ಗಳಲ್ಲಿ ನಗದು ಪಾವತಿ ಸ್ಥಗಿತ. ಟೋಲ್ಗಳಲ್ಲಿ ಯುಪಿಐ ಕಾರ್ಡ್ ಮಾತ್ರ ಬಳಕೆ. ರಾಜ್ಯದ ಟೋಲ್ಗಳಲ್ಲಿ 3ರಿಂದ 5% ದರ ಏರಿಕೆ. ಕಾರ್ಗಳಿಗೆ 5ರಿಂದ 10 ರೂಪಾಯಿ ಟೋಲ್ ಹೆಚ್ಚಳ ಆಗಲಿದೆ. ವಾಣಿಜ್ಯ ವಾಹನಗಳಿಗೆ 15ರಿಂದ 40 ರೂಪಾಯಿ ಟೋಲ್ ಹೆಚ್ಚಳ. ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ದರ 3,075 ರೂಪಾಯಿಗೆ ಏರಿಕೆ. ಕೆಲ ಕಂಪನಿಗಳ ಕಾರ್ಗಳ ಬೆಲೆಯಲ್ಲಿ ಏರಿಕೆ ಆಗಲಿದೆ. ಒಟ್ಟಾರೆ ಇವತ್ತಿನಿಂದ ಎಲ್ಲವೂ ದುಬಾರಿಯಾಗಲಿದೆ. ದುಬಾರಿ ದುನಿಯಾಗೆ ಜನರು ಸಜ್ಜಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.